ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ. ಅಧ್ಯಾಯ 21. ಮೇಜರ್ ಚಾಡ್ವಿಕ್. ಮುಂದುವರಿದ ಭಾಗ. ಸಾಮವೇದದ ಧ್ವನಿ ಮುದ್ರಣ. ಒಮ್ಮೆ ಹಾಲೆಂಡ್ ದೇಶದ ಒಬ್ಬ ವ್ಯಕ್ತಿ, ಅವನ ಹೆಸರು ನೆನಪಿಲ್ಲ, ಭಾರತದ ಶಾಸ್ತ್ರೀಯ ಸಂಗೀತವನ್ನು ಧ್ವನಿ ಮುದ್ರಿಸುವ ಒಂದು ಯೋಜನೆಯೊಡನೆ ಬಂದಿದ್ದ. ಒಬ್ಬ ಸಹಾಯಕನು ಅವನ ಜೊತೆಗಿದ್ದ. ಸಂಗೀತಾತ್ಮಕವಾದ ಸಾಮವೇದದ ಭಾಗಗಳನ್ನು ಧ್ವನಿ ಮುದ್ರಣ ಮಾಡಿಕೊಳ್ಳಲು ಅವನು ಅಪೇಕ್ಷಿಸಿದ. ಸಾಮವೇದವನ್ನು ಹಾಡಬಲ್ಲ ಶ್ರೋತ್ರಿಯರು ದೊರೆಯುವುದು ಕಷ್ಟ. ಅಂಥವರು ತಿರುವಣ್ಣಾಮಲೆಯಲ್ಲಿ ಸಿಗುವ ಸಾಧ್ಯತೆ ಇದೆ ಎಂದು ಗಣಪತಿ ಶಾಸ್ತ್ರಿಗಳು ಅವನಿಗೆ ತಿಳಿಸಿದ್ದರೆಂದು ತೋರುತ್ತದೆ. ಅಲ್ಲಿಗೆ ಬಂದು ಬಹಳ ಪ್ರಯತ್ನ ಮಾಡಿದ ಮೇಲೆ ಅವನಿಗೆ ಅಂಥ 2 ಬ್ರಾಹ್ಮಣರು ದೊರೆತರು. ಅವರು ಸಾಮವೇದದ ಗಾಯನ ಮಾಡಲು ಒಪ್ಪಿದರೂ ಅದರ ಧ್ವನಿ ಮುದ್ರಣಕ್ಕೆ ಸಮ್ಮತಿಸಲಿಲ್ಲ. ಅವರು ಸಂಪ್ರದಾಯನಿಷ್ಠ ಬ್ರಾಹ್ಮಣರು. ವೇದವನ್ನು ಅರ್ಹತೆ ಉಳ್ಳವರಿಗಲ್ಲದೆ ಇತರರಿಗೆ ಹೇಳಬಾರದೆಂಬ ಸಂಪ್ರದಾಯದ ನಿಯಮವಿದೆ. ಧ್ವನಿ ಮುದ್ರಣ ಮಾಡಿದರೆ ಅದನ್ನು ಯಾರಿಗೆಂದರೆ ಅವರಿಗೆ, ಅಂದರೆ ಸಾರ್ವಜನಿಕವಾಗಿ ಕೇಳಿಸುವ ಸಾಧ್ಯತೆ ಇದೆ. ಇದು ಅವರ ಅಸಮ್ಮತಿಗೆ ಕಾರಣವಾಗಿತ್ತು. ಬಹಳ ಪ್ರಯತ್ನ ಮಾಡಿದ ಮೇಲೆ ಅವರು ರಮಣ ಮಹರ್ಷಿಗಳ ಸನ್ನಿಧಿಯಲ್ಲಿ ಧ್ವನಿ ಮುದ್ರಣ ಮಾಡುವುದಾದರೆ ತಾವು ಗಾಯನ ಮಾಡಲು ಸಿದ್ಧ ಎಂಬ ಷರತ್ತು ಮುಂದಿಟ್ಟರು. ಆ ಡಚ್ ವ್ಯಕ್ತಿ ಆಶ್ರಮದ ಮ್ಯಾನೇಜರಿಗೆ ಏನು ಹೇಳಿ ಒಪ್ಪಿಗೆ ಪಡೆದನೋ ತಿಳಿಯದು. ಧ್ವನಿ ಮುದ್ರಣದ ಉಪಕರಣಗಳಿದ್ದ ತನ್ನ ವ್ಯಾನ್ ಅನ್ನು ಅವನು ಧ್ಯಾನ ಭವನದ ಹತ್ತಿರ ತಂದು ನಿಲ್ಲಿಸಿ ಭವನದಲ್ಲಿ ಮೈಕ್ರೋಫೋನುಗಳನ್ನು ಅಳವಡಿಸತೊಡಗಿದ. ಇದೆಲ್ಲ ಯಾಕಾಗಿ ಎಂದು ಭಗವಾನರು ಕೇಳಿ ತಿಳಿದರು. ಈ ಏರ್ಪಾಡಿಗೆ ಅವರು ಒಪ್ಪಲಿಲ್ಲ. ಇಲ್ಲಿ ಆ ಕಾರ್ಯ ನಡೆಸಲು ಸಾಧ್ಯವಿಲ್ಲ ಎಂದು ಒಂದೇ ಮಾತಿನಲ್ಲಿ ನಿರಾಕರಿಸಿಬಿಟ್ಟರು. ಬೇರೆ ಯಾವ ಸ್ಥಳದಲ್ಲಿಯಾದರೂ ಧ್ವನಿ ಮುದ್ರಣ ಮಾಡಿಕೊಳ್ಳಲು ಅವರ ಆಕ್ಷೇಪವೇನೂ ಇರಲಿಲ್ಲ. ಆಗಲೂ ಸಹ ಧ್ವನಿ ಮುದ್ರಣ ಕಾರ್ಯಕ್ಕೆ ಭಗವಾನರು ಒಪ್ಪಿಗೆ ನೀಡಿದ್ದಾರೆ ಎಂಬ ಮಾತನ್ನು ಧ್ವನಿ ಮುದ್ರಣದಲ್ಲಿ ಸೇರಿಸುವಂತಿಲ್ಲ ಎಂದು ಸ್ಪಷ್ಟ ಮಾತುಗಳಲ್ಲಿ ಹೇಳಿಬಿಟ್ಟರು. ಆ ಡಚ್ ವ್ಯಕ್ತಿ ಇದರಿಂದ ಬಹಳ ಕೋಪಗೊಂಡ. ಇದು ಎಷ್ಟು ಮಹತ್ವದ ಕಾರ್ಯ ಎನ್ನುವುದೇ ಈ ಮಹರ್ಷಿಗೆ ತಿಳಿಯುತ್ತಿಲ್ಲ ಎಂದು ಸಿಡಿಮಿಡಿ ಮಾಡಿದ. ಅವನ ದೃಷ್ಟಿಯಲ್ಲಿ ಭಗವಾನರಿಗಿಂತಲೂ ತನ್ನ ಕಾರ್ಯ ಮಹತ್ವದ್ದಾಗಿತ್ತು. ಆದರೆ ಅವನು ಧ್ವನಿ ಮುದ್ರಣ ಮಾಡಲಾಗದೆ ಅಲ್ಲಿಂದ ಹಿಂತಿರುಗಬೇಕಾಯಿತು. ಪರಂಪರೆಯಿಂದ ಬಂದ ನಿಯಮವೊಂದನ್ನು ಮುರಿಯಲು ತಮ್ಮನ್ನು ಸಾಧನವಾಗಿ ಬಳಸುವ ಈ ತಂತ್ರ ಮಹರ್ಷಿಗೆ ಎಷ್ಟೂ ಇಷ್ಟವಾಗದೆ ಹೋಯಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ನಿದರ್ಶನವನ್ನು ನೋಡಬಹುದು. ಆಶ್ರಮದ ಊಟದ ಮನೆಯಲ್ಲಿ ಜಾತಿ ಆಚರಣೆಗೆ ಅವಕಾಶ ಇದೆ ಎಂಬ ಭಾವನೆ ಕೆಲವರಲ್ಲಿತ್ತು. ಇದಕ್ಕೆ ಒಂದು ಕಾರಣವಿತ್ತು. ಉದ್ದವಾಗಿದ್ದ ಭೋಜನ ಶಾಲೆಯಲ್ಲಿ ನಡುವೆ ಒಂದು ಅಡ್ಡತಡೆ ನಿಲ್ಲಿಸಿ 2 ವಿಭಾಗ ಮಾಡಲಾಗಿತ್ತು. ಒಂದು ಕಡೆ ಸಂಪ್ರದಾಯವಂತರಾದ ಬ್ರಾಹ್ಮಣರು, ಇನ್ನೊಂದು ಕಡೆ ಇತರರು ಊಟಕ್ಕೆ ಕೂರುತ್ತಿದ್ದರು. ಭಗವಾನರು ಸ್ವತಃ ಜಾತಿ ಭೇದವನ್ನು ಮೀರಿದವರು. ಆದರೂ ಅವರು ಇದಕ್ಕೆ ಒಪ್ಪಿರುವುದೇಕೆ ಎನ್ನುವುದು ಅಂಥವರ ವಿಚಾರವಾಗಿತ್ತು. ಎಲ್ಲರಿಗೂ ತಿಳಿದಿದ್ದಂತೆ ಮಹರ್ಷಿಗಳು ಜಾತಿ ಮತ ಭೇದ ಪರಿಗಣಿಸಿದವರಲ್ಲ. ಹಾಗೆಂದೇ ಅವರು ಭೋಜನ ಶಾಲೆಯಲ್ಲಿ 2 ಕಡೆ ಕಾಣುವಂತೆ ಮಧ್ಯಭಾಗದಲ್ಲಿ ಊಟಕ್ಕೆ ಕೂರುತ್ತಿದ್ದರು. ಬ್ರಾಹ್ಮಣರಲ್ಲಿ ಕೆಲವರು ಇತರರ ಜೊತೆ ಕುಳಿತು ಊಟ ಮಾಡಲು ಬಯಸಿದರೂ ಭಗವಾನರು ಅವರಿಗೆ ಒಪ್ಪಿಗೆ ನೀಡಿರಲಿಲ್ಲ. ಇದು ಯಾಕೆ? ನೀವು ನಿಮ್ಮ ಮನೆಗಳಲ್ಲೂ ಬ್ರಾಹ್ಮಣರಲ್ಲದವರ ಜೊತೆ ಕುಳಿತು ಊಟ ಮಾಡುತ್ತೀರಾ? ಭಗವಾನರು ಅವರನ್ನು ಕೇಳುತ್ತಿದ್ದರು. ಇಲ್ಲ, ಆದರೆ ಭಗವಾನರ ಸಮ್ಮುಖದಲ್ಲಿ ನಾವು ಆ ಭೇದ ಗಮನಿಸುವುದಿಲ್ಲ ಎನ್ನುವುದು ಅವರ ಉತ್ತರವಾಗಿತ್ತು. ನಿಮ್ಮ ಜಾತಿ ಪದ್ಧತಿ ಮೀರಲು ನೀವು ಭಗವಾನರನ್ನು ಒಂದು ನೆಪ, ಅಂದರೆ ಎಕ್ಸ್ಕ್ಯೂಸ್ ಮಾಡಿಕೊಳ್ಳುತ್ತಿದ್ದೀರಿ. ಇದು ಸರಿಯೇ? ಆಶ್ರಮದ ಹೊರಗೂ ನೀವು ಜಾತಿ ಭೇದ ಮಾಡದೇ ಇರುವುದಾದರೆ ಇಲ್ಲೂ ಹಾಗೇ ಮಾಡಲು ಅಡ್ಡಿಯಿಲ್ಲ. ಆದರೆ ಯಾವುದನ್ನು ಮನೆಯಲ್ಲಿ ಮಾಡುವುದು ತಪ್ಪು ಎಂದು ನೀವು ಭಾವಿಸುತ್ತೀರೋ ಅದನ್ನು ಇಲ್ಲಿ ಭಗವಾನರನ್ನು ಒಂದು ನೆಪವಾಗಿ ಬಳಸಿ ಮಾಡುವುದು ಸರಿಯಲ್ಲ. ಈ ಜಗತ್ತು ಒಂದು ದರ್ಶನವೇ. ಭಗವಾನರು ದಿನದಲ್ಲಿ ಹಲವು ಸಲ ಗಿರಿಯ ಮೇಲೆ ಅಡ್ಡಾಡಲು ಹೋಗುತ್ತಿದ್ದರು. ಹಾಗೆ ಹೋದಾಗ ಜೊತೆಯಲ್ಲಿದ್ದವರಿಗೆ ಕೆಲವು ಸಲ ವಿಸ್ಮಯಕರ ಸಂಗತಿಗಳನ್ನು ಹೇಳಿ ಚಕಿತಗೊಳಿಸುತ್ತಿದ್ದರು. ಅರುಣಾಚಲ ಬೆಟ್ಟದ ತಳದಲ್ಲಿ ಭಾರಿ ಭಾರಿ ಕಟ್ಟಡಗಳಿಂದ ಕೂಡಿದ ಮತ್ತು ವಿಶಾಲ ರಸ್ತೆಗಳಿರುವ ಒಂದು ಮಹಾನಗರವನ್ನು ತಾವು ಕಂಡಿದ್ದಾಗಿ ಅವರು ಹೇಳುತ್ತಿದ್ದರು. ಅಲ್ಲಿ ಸಾಧುಗಳ ಒಂದು ದೊಡ್ಡ ಗುಂಪು ವೇದ ಪಠಣ ಮಾಡುತ್ತಿದ್ದರು. ಆಶ್ರಮಕ್ಕೆ ನಿಯತವಾಗಿ ಬರುವ ಕೆಲವರು ಭಕ್ತರೂ ಅಲ್ಲಿದ್ದರು. ನಾನೂ ಸಹ ಅಲ್ಲಿದ್ದೆನಂತೆ. ಇದು ಕುತೂಹಲ ಕೆರಳಿಸುವ ನಿಗೂಢ ಸಂಗತಿಯಾಗಿತ್ತು. ಭಗವಾನರು ಹೀಗೆ ಹೇಳಿದಾಗ ಬಳಿಯಲ್ಲಿದ್ದ ಭಕ್ತರೊಬ್ಬರು, ಆದರೆ ಅದು ಒಂದು ದರ್ಶನ, ಅಂದರೆ ವಿಷನ್ ಮಾತ್ರ ಎಂದು ಪ್ರತಿಕ್ರಿಯಿಸಿದರು. ಆಗ ಭಗವಾನರು, ಇದೂ ಸಹ, ಅಂದರೆ ಈ ಜಗತ್ತೂ ಕೂಡ ಅಂಥ ಒಂದು ದರ್ಶನವೇ. ಇದೆಷ್ಟು ಸತ್ಯವೋ ಅದು ಅಷ್ಟೇ ಸತ್ಯವಾದದ್ದು ಎಂದು ಹೇಳಿದರು.
ಜ್ಞಾನಿ ಕಾಲವನ್ನು ಮೀರಿದವನು. ಗತಿಸಿ ಹೋದ ಭೂತ ಮತ್ತು ಬರಲಿರುವ ಭವಿಷ್ಯ ಎರಡೂ ಅವನ ವರ್ತಮಾನದಲ್ಲಿ ಸೇರಿಕೊಂಡಿರುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೆಂದೇ ತ್ರಿಕಾಲಜ್ಞಾನಿ ಎಂಬ ಮಾತು ಬಳಕೆಯಲ್ಲಿದೆ. ಮಹರ್ಷಿಗಳಂಥ ಮಹಾಜ್ಞಾನಿ ಕಂಡ ಈ ದರ್ಶನ ನನ್ನನ್ನು ಆಗಾಗ ಕಾಡುತ್ತದೆ. ಅದು ಹಿಂದೆ ನಡೆದು ಹೋದ ಒಂದು ಸಂಗತಿ ಇರಬಹುದೇ? ನಾನೂ ಸಹ ಹಿಂದೆ ಇದ್ದೇನೆಂದು ಬೇರೊಂದು ಬಾರಿ ಅವರು ಹೇಳಿದ್ದರೂ ಕೂಡ ಅದು ಭೂತಕಾಲದ ದೃಶ್ಯವಲ್ಲ ಎನ್ನಿಸುತ್ತದೆ. ಅಥವಾ ಅದು ಮುಂದೆ ಸಂಭವಿಸಬಹುದಾದ ಒಂದು ಘಟನೆಯೋ? ಯಾರು ಹೇಳಬಲ್ಲರು? ಭಗವಾನರು ಹೇಳುವ ಇಂಥ ಸಂಗತಿಗಳನ್ನು ಕೇಳಿ ನಾವು ಬೆರಗಾಗುತ್ತಿದ್ದೆವು. ಅವರು ಅವುಗಳ ಬಗ್ಗೆ ವಿವರಣೆ ಕೊಡುತ್ತಿರಲಿಲ್ಲ. ಅದರ ಅರ್ಥ ಏನೋ ನನಗೆ ತಿಳಿಯದು ಎಂದು ಬಿಡುತ್ತಿದ್ದರು. ಆತ ಹಿಂದೆ ಹುಟ್ಟಿದ್ದು ನಿಜವೇ? ಒಂದು ರಾತ್ರಿ 7 ಗಂಟೆಯ ಸಮಯ. ಆಶ್ರಮದ ಧ್ಯಾನ ಭವನದಲ್ಲಿ ನಮ್ಮೊಳಗೆ ಪುನರ್ಜನ್ಮದ ಮಾತು ತಲೆ ಎತ್ತಿತ್ತು. ಮಹರ್ಷಿಗಳು ತಮ್ಮ ಸೋಫಾದಿಂದ ಮೇಲೆದ್ದು ಊಟಕ್ಕೆ ಹೊರಡುತ್ತಿದ್ದರು. ಆಗ ನಾನು ಉಳಿದವರೊಡನೆ ತಮಾಷೆಯಾಗಿ, ಒಂದು ವೇಳೆ ಪುನರ್ಜನ್ಮವಿದ್ದರೂ ಅಲೆನ್ ಚಾಡ್ವಿಕ್ ಈ ಹಿಂದೆ ಹುಟ್ಟಿರಲಿಲ್ಲ ಎಂದೆ. ಈ ಮಾತು ಭಗವಾನರ ಕಿವಿಗೆ ಬಿದ್ದಿರಬೇಕು. ಅವರು ತಕ್ಷಣ, ಏನು? ಆತ ಏನು ಹೇಳಿದ ಎಂದು ಚುರುಕಾಗಿ ಕೇಳಿದರು. ಅಲ್ಲಿದ್ದ ಬೇರೊಬ್ಬರು, ಅವರು ಈ ಹಿಂದೆ ಹುಟ್ಟಿರಲಿಲ್ಲವಂತೆ ಎಂದು ತಪ್ಪಾಗಿ ವ್ಯಾಖ್ಯಾನಿಸಿ ಅನುವಾದಿಸಿದರು. ಆದರೆ ನನ್ನ ಮಾತಿನ ಸರಿಯಾದ ಅರ್ಥ ಅದಾಗಿರಲಿಲ್ಲ. ನನ್ನ ಅಹಂ ಅಂದರೆ ಈಗೋ ಹಿಂದೆ ದೇಹ ತಾಳಿದ್ದರೂ ಆಗ ಅದು ಅಲೆನ್ ಚಾಡ್ವಿಕ್ ಎಂಬ ಈಗಿನ ಹೆಸರನ್ನಾಗಲಿ ಈಗಿನ ರೂಪ ಆಕೃತಿಯನ್ನಾಗಲಿ ಪಡೆದಿರಲಿಲ್ಲ ಎಂದಷ್ಟೇ ನನ್ನ ಅರ್ಥವಾಗಿತ್ತು. ಆದರೆ ಭಗವಾನರು ಆ ತಪ್ಪು ವ್ಯಾಖ್ಯಾನಕ್ಕೆ ಉತ್ತರಿಸುತ್ತಾ, ಆತ ಹಿಂದೆ ಹುಟ್ಟಿದ್ದುದು ನಿಜವೇ? ಇಲ್ಲದಿದ್ದರೆ ಯಾವುದು ನಮ್ಮನ್ನೆಲ್ಲ ಹೀಗೆ ಇಲ್ಲಿ ಒಟ್ಟಿಗೆ ತಂದು ಸೇರಿಸಿದ್ದು ಎಂದು ನುಡಿದರು. ನಮ್ಮನ್ನೆಲ್ಲ ತಮ್ಮಲ್ಲಿಗೆ ತಂದು ಸೇರಿಸಿದ್ದು ಯಾವುದು ಎಂದು ಯಾವತ್ತೂ ಅವರು ನಮ್ಮನ್ನು ಕೇಳಿದ್ದಿಲ್ಲ. ನಮ್ಮನ್ನೆಲ್ಲ ಅರುಣಾಚಲಕ್ಕೆ ತಂದದ್ದು ಯಾವುದು ಎಂದಷ್ಟೇ ಕೇಳಿದ್ದು. ತಮ್ಮನ್ನು ಅರುಣಾಚಲದ ಜೊತೆಗೆ ಆ ಮಟ್ಟಿಗೆ ಅವರು ಸಮೀಕರಿಸಿಕೊಂಡಿದ್ದರು. ನನ್ನ ಮಾತಿನ ತಪ್ಪು ವ್ಯಾಖ್ಯಾನಕ್ಕೆ ಅವರು ಉತ್ತರಿಸಿದ್ದರೂ ಆ ಮಾತು ನನಗೆ ಬಹಳ ಅಪ್ಯಾಯಮಾನವಾಗಿತ್ತು. ಆ ಮೂಲಕ ನನ್ನ ಮತ್ತು ಅವರ ನಡುವಿನ ಪೂರ್ವ ಸಂಬಂಧವನ್ನು ಅವರು ಒಪ್ಪಿದ್ದರು. ನನಗೆ ಆತ್ಮ ಸಾಕ್ಷಾತ್ಕಾರ ಸಿದ್ಧಿಸಿ ನಾನು ಅವರು ಎಂಬ ಭೇದ ಅಳೆಯುವವರೆಗೆ ಉದ್ದಕ್ಕೂ ನಾನು ಅವರ ಜೊತೆಗೆ ಇರುವೆನೆಂಬ ಅರ್ಥ ಅದರಿಂದ ಹೊರಟಂತಿತ್ತು. ನನಗೆ ಈ ಜನ್ಮದಲ್ಲಿ ಆತ್ಮಸಿದ್ಧಿ ಆಗಬೇಕು. ಇಲ್ಲವಾದರೆ ಆ ತನಕ ನನ್ನೊಡನೆ ಇರುವುದಕ್ಕಾದರೂ ನೀವು ಮತ್ತೆ ಶರೀರ ಪಡೆದು ಬರಬೇಕಾಗುತ್ತದೆ ಎಂದು ನಾನು ತಮಾಷೆ ಎಂಬಂತೆ ಆಗೀಗ ಹೇಳುತ್ತಿದ್ದೆ. ಭಗವಾನರು ಸುಮ್ಮನೆ ನಗುತ್ತಿದ್ದರು. ಈ ಮಾತು ತಮಾಷೆಯಾಗಿ ಹೇಳಿದ್ದಾದರೂ ಅದರ ಹಿಂದೆ ಒಂದು ಮೂಲಭೂತ ಸತ್ಯ ಅಡಗಿತ್ತು. ಒಮ್ಮೆ ಪರ ಊರಿನಿಂದ ಬಂದಿದ್ದ ಮತ್ತು ಪ್ರಸಿದ್ಧವಾದ ಆಧ್ಯಾತ್ಮಿಕ ಸಂಘದ ಸನ್ಯಾಸಿಯೊಬ್ಬರು ಭಗವಾನರನ್ನು ಕಾಣಲು ಬಂದಿದ್ದರು. ತಮ್ಮ ಗುರು ಒಬ್ಬರೇ ಆತ್ಮ ಸಾಕ್ಷಾತ್ಕಾರ ಪಡೆದವರೆಂದು ಅವರ ಭಾವನೆಯಾಗಿತ್ತು. ಅವರು ಭಗವಾನರನ್ನು ಸ್ವಲ್ಪ ಒರಟಾದ ರೀತಿಯಲ್ಲಿ ಮಾತನಾಡಿಸುತ್ತಾ ಕೇಳಿದರು, ಸನ್ಯಾಸಿ, ನೀವು ಸುಬ್ರಹ್ಮಣ್ಯನ ಅವತಾರವೆಂದು ಜನ ಹೇಳುತ್ತಾರೆ. ಆ ಬಗ್ಗೆ ನೀವು ಏನು ಹೇಳುತ್ತೀರಿ? ಭಗವಾನರು ಏನೂ ಮಾತನಾಡದೆ ಸುಮ್ಮನಿದ್ದರು. ಸನ್ಯಾಸಿ, ಅದು ಸತ್ಯವಾಗಿದ್ದರೆ ನೀವು ಆ ಬಗ್ಗೆ ಮೌನವಾಗಿರುವುದು ಯಾಕೆ? ಯಾಕೆ ಸತ್ಯವಾದ ವಿಷಯ ಏನೆಂದು ನೀವು ಹೇಳಬಾರದು? ಭಗವಾನರು ಉತ್ತರಿಸಲಿಲ್ಲ. ಸನ್ಯಾಸಿ, ನಮಗೆ ವಿಷಯ ಏನೆಂದು ತಿಳಿಸಿ, ನಾವು ಅದನ್ನು ತಿಳಿಯಬೇಕಾಗಿದೆ. ಭಗವಾನರು ಶಾಂತ ಧ್ವನಿಯಲ್ಲಿ ಉತ್ತರಿಸಿದರು. ಅವತಾರ ಎನ್ನುವುದು ಭಗವಂತನ ಒಂದು ಅಂಶದ ಅಭಿವ್ಯಕ್ತಿ ಮಾತ್ರ. ಜ್ಞಾನಿಯಾದರೂ ಸ್ವತಃ ಪರಮಾತ್ಮನೇ ಆಗಿದ್ದಾನೆ. ಅದ್ವೈತಕ್ಕೂ ಇತರ ಸಿದ್ಧಾಂತಗಳಿಗೂ ಇರುವ ವ್ಯತ್ಯಾಸ ಇಲ್ಲಿದೆ. ಅದ್ವೈತದ ಪ್ರಕಾರ ಪ್ರತಿಯೊಂದು ಆತ್ಮಸಹಿತವಾದದ್ದು. ಅವತಾರ ಎನ್ನುವ ಪ್ರತ್ಯೇಕ ಸ್ವರೂಪಕ್ಕೆ ಅಲ್ಲಿ ಅವಕಾಶವಿಲ್ಲ. ಒಬ್ಬ ವ್ಯಕ್ತಿ ಒಂದೇ ಆತ್ಮವನ್ನು ಅರಿತವನಾಗಿರುತ್ತಾನೆ, ಇಲ್ಲವೇ ಅರಿತಿರುವುದಿಲ್ಲ. ಆಫೀಸಿನ ಮುದ್ರೆಯನ್ನು ಈತನ ಹಣೆಯ ಮೇಲೆ ಒತ್ತಿ. ಒಮ್ಮೆ ರಾತ್ರಿಯ ಊಟದ ನಂತರ ನಾನು ನನ್ನನ್ನು ಸದಾ ಕಾಡುತ್ತಿದ್ದ ಸಮಸ್ಯೆಯೊಂದರ ಸಂಬಂಧವಾಗಿ ಭಗವಾನರನ್ನು ಕೇಳಿದೆ. ನಾನು, ಭಗವಾನರು ತಮಗೆ ಶಿಷ್ಯರು ಯಾರೂ ಇಲ್ಲವೆಂದು ಹೇಳುವುದುಂಟು. ಭಗವಾನ್ ನನ್ನ ಕಡೆ ಶಂಕೆಯಿಂದ ನೋಡುತ್ತಾ, ಹೌದು. ನಾನು, ಆದರೆ ಹೀಗೆ ಹೇಳುವ ಭಗವಾನರೇ ಬಹಳ ಜನ ಮೋಕ್ಷಾಕಾಂಕ್ಷಿಗಳಿಗೆ ಒಬ್ಬ ಗುರು ಅಗತ್ಯವೆಂದೂ ಹೇಳುತ್ತಾರೆ. ಭಗವಾನರು, ಹೌದು. ನಾನು, ಹಾಗಾದರೆ ನನ್ನಂಥವರು ಏನು ಮಾಡಬೇಕು? ನಾನು ಸಹಸ್ರಾರು ಮೈಲಿ ದೂರದಿಂದ ಬಂದಿದ್ದೇನೆ.
ಹಲವು ವರ್ಷಗಳಿಂದ ಭಗವಾನರನ್ನೇ ನೆಚ್ಚಿಕೊಂಡು ಅವರ ಪಾದಗಳಿಗೆ ಶರಣಾಗಿದ್ದೇನೆ. ಈಗ ನಾನು ಇಲ್ಲಿಂದ ಹೊರಟು ಭಾರತದಲ್ಲಿ ಗುರು ಒಬ್ಬನನ್ನು ಹುಡುಕಿಕೊಂಡು ಅಲೆಯಬೇಕೇ? ನನ್ನ ಈವರೆಗಿನ ಪ್ರಯತ್ನವೆಲ್ಲ ವ್ಯರ್ಥವೇ? ಈ ಮಾತಿಗೆ ಭಗವಾನರ ಉತ್ತರದ ಸಾರಾಂಶವನ್ನಷ್ಟೇ ಇಲ್ಲಿ ಹೇಳುತ್ತಿದ್ದೇನೆ. ಜ್ಞಾನಿಯಾದವನಿಗೆ ಎಲ್ಲರೂ ಒಂದೇ. ಆತ್ಮ ಸಾಕ್ಷಾತ್ಕಾರನಾದವನಿಗೆ ಎಲ್ಲವೂ ಆತ್ಮಮಯವಾಗಿಯೇ ಕಾಣುತ್ತದೆ. ಅದರಲ್ಲಿ ಭೇದವಿಲ್ಲ. ಆದರೆ ಶಿಷ್ಯನ ಸ್ಥಾನದಲ್ಲಿ ತನ್ನನ್ನು ಭಾವಿಸಿಕೊಳ್ಳುವ ವ್ಯಕ್ತಿಗೆ ಜಗತ್ತು ಪ್ರತ್ಯೇಕ ವ್ಯಕ್ತಿಗಳಿಂದ ವಸ್ತುಗಳಿಂದ ಕೂಡಿದ್ದಾಗಿ ಕಾಣುತ್ತದೆ. ಆದ್ದರಿಂದ ಅವನ ದೃಷ್ಟಿಯಲ್ಲಿ ಗುರು ಮತ್ತು ಶಿಷ್ಯ ಎಂಬ ಭೇದ ಇದ್ದೇ ಇದೆ. ಹಾಗಿಲ್ಲದಿದ್ದರೆ ಅವನು ಎಷ್ಟೋ ದೂರದಿಂದ ಶ್ರಮಪಟ್ಟು ಬಂದು ಇಲ್ಲಿ ಇರಬೇಕೇಕೆ? ಅಂಥ ಶಿಷ್ಯನ ಪಾಲಿಗೆ ಪರಮಾತ್ಮನೇ ಒಂದು ಆಕಾರವಾಗಿ ಗುರುವಾಗಿ ದೊರೆತು ಅವನನ್ನು ಗುರಿಯೆಡೆಗೆ ಕರೆದೊಯ್ಯುತ್ತಾನೆ. ಆದರೆ ತಾನು ಗುರು ಮತ್ತೊಬ್ಬ ಶಿಷ್ಯ ಎಂಬ ವಿವಕ್ಷೆ ಜ್ಞಾನಿಗಿಲ್ಲ. ಅವನಿಗೆ ಎಲ್ಲರೂ ಆತ್ಮಸ್ವರೂಪರೇ. ತಾವು ತನ್ನ ಗುರುವೆಂದು ಬಾಯಿಬಿಟ್ಟು ಹೇಳಬೇಕೆಂದು ಬಯಸುತ್ತಿದ್ದ ನನ್ನನ್ನು ಗಮನದಲ್ಲಿಟ್ಟುಕೊಂಡು ಭಗವಾನರು ಪಕ್ಕದಲ್ಲಿದ್ದ ಮತ್ತೊಬ್ಬರಿಗೆ ಹೇಳಿದರು. ನಾನು ಹೇಳಿದ್ದರ ಬಗ್ಗೆ ಅವನಿಗೆ ಇನ್ನೂ ಸಂಶಯವಿದೆಯೇ ಕೇಳಿ. ಆತನಿಗೆ ಈಗಾಗಲೇ ಹಲವು ಸಲ ಸೂಚಿಸಿರುವುದನ್ನು ಒಂದು ಸ್ಟಾಂಪ್ ಪತ್ರದ ಮೇಲೆ ಸ್ಪಷ್ಟವಾಗಿ ಬರೆದುಕೊಡಬೇಕೇ ಹೇಗೆ? ಹೋಗಿ ಸಬ್ ರಿಜಿಸ್ಟ್ರಾರ್ ನಾರಾಯಣ ಅಯ್ಯರ್ರನ್ನು ಕರೆಯಿರಿ, ಒಂದು ಸ್ಟಾಂಪ್ ಪತ್ರ ಮಾಡಿಸಿಕೊಡಿ. ಹೀಗೆ ಹೇಳಿ ಭಗವಾನರು ಹಾಸ್ಯವಾಗಿ ಇನ್ನೂ ಒಂದು ಮಾತು ಸೇರಿಸಿದರು. ಹೋಗಿ ಆಶ್ರಮದ ಆಫೀಸ್ ಮುದ್ರೆ ತನ್ನಿ, ಅದನ್ನು ಆತನ ಹಣೆಯ ಮೇಲೆ ಒತ್ತಿ. ಆಗ ಅವನಿಗೆ ನನ್ನ ಮಾತಿನಲ್ಲಿ ನಂಬಿಕೆ ಬರುತ್ತದೋ ಹೇಗೆ? ಮಹರ್ಷಿಗಳು ತನ್ನನ್ನು ಒಬ್ಬ ಶಿಷ್ಯನೆಂದು ದೃಢೀಕರಿಸಬೇಕೆಂಬ ಚಾಡ್ವಿಕ್ನ ಅಪೇಕ್ಷೆಗೆ ಭಗವಾನರು ವಿನೋದದ ಮಾತುಗಳಲ್ಲಿಯೇ ಸ್ಪಷ್ಟವಾದ ಭರವಸೆ ನೀಡಿದ್ದರು. ತಮ್ಮ ತಾಯಿಯ ಸಮಾಧಿಯ ಸುತ್ತ ನಿರ್ಮಿಸುತ್ತಿದ್ದ ದೇವಾಲಯದ ಬಗ್ಗೆ ಮಹರ್ಷಿ ಬಹಳ ಆಸಕ್ತಿ ವಹಿಸಿದ್ದರು. ದೇವಾಲಯಕ್ಕೆ ಸಂಬಂಧಿಸಿ ನಡೆಸಿದ ಎಲ್ಲ ವಿಧಿಗಳಲ್ಲೂ ಪಾಲುಗೊಂಡಿದ್ದರು. ರಾತ್ರಿ ಹೊತ್ತಿನಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಕಟ್ಟಡವನ್ನು ಪವಿತ್ರೀಕರಿಸಲೆಂಬಂತೆ ಅದರ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದರು. ಇದು ಬಹಳ ಅಪರೂಪದ ಮತ್ತು ಮಹತ್ವದ ಸಂಗತಿ. ಅನೇಕರಿಗೆ ಅದರ ವಿಷಯದಲ್ಲಿ ಶಂಕೆ ಇತ್ತಾದರೂ ಆಶ್ರಮದಲ್ಲಿಯೇ ವಾಸವಾಗಿದ್ದ ನಾನು ಭಗವಾನರು ಹಾಗೆ ಸುತ್ತು ಬರುತ್ತಿದ್ದುದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ದೇವಾಲಯದಲ್ಲಿ ಸ್ಥಾಪಿಸುವ ಸಲುವಾಗಿ ಗ್ರಾನೈಟ್ ಕಲ್ಲಿನಲ್ಲಿ ಶ್ರೀಚಕ್ರದ ಆಕೃತಿಯನ್ನು ಕಂಡರಿಸಲಾಯಿತು. ಆ ಹೊತ್ತಿನಲ್ಲಿ ಭಗವಾನರು ಸ್ವತಃ ಎದುರಿಗೇ ಇದ್ದು ಆ ಕೆಲಸದ ಮೇಲ್ವಿಚಾರಣೆ ನೋಡಿಕೊಂಡರು. ಶ್ರೀಚಕ್ರ 1.5 ಅಡಿಯ ಚೌಕಾಕಾರದಲ್ಲಿದ್ದು ಅದಕ್ಕೆ ಹೊಂದುವಷ್ಟು ಪ್ರಮಾಣದಲ್ಲಿ ಎತ್ತರವಾಗಿದೆ. ಕುಂಭಾಭಿಷೇಕ ದಿನದ ಹಿಂದಿನ ರಾತ್ರಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸುವ ಸಂದರ್ಭದಲ್ಲಿ ಮಹರ್ಷಿಗಳು ಗರ್ಭಗುಡಿಯಲ್ಲೇ ಇದ್ದು ಪ್ರತಿಷ್ಠಾಪನೆಯ ಕಾರ್ಯವನ್ನು ನಿರ್ದೇಶಿಸಿದರು. ಅದು ವಿಪರೀತ ಸೆಖೆ ಇದ್ದ ದಿನ. ಗರ್ಭಗುಡಿಯಲ್ಲಂತೂ ಅದು ಇನ್ನಷ್ಟು ಹೆಚ್ಚಾಗಿತ್ತು. ಸಿಮೆಂಟನ್ನು ಕರಗಿಸುವ ಸಲುವಾಗಿ 3 ಕಲ್ಲಿದ್ದಲು ಒಲೆಗಳನ್ನು ಬಳಸಿದ್ದರಿಂದ ಗಾಳಿಯಾಡದ ಗರ್ಭಗೃಹದಲ್ಲಿ ತಾಳಲು ಅಸಾಧ್ಯವೆನಿಸುವ ತಾಪವಿತ್ತು. ಆದರೂ ಸುಮಾರು 1.5 ಗಂಟೆಯಷ್ಟು ಹೊತ್ತು ಭಗವಾನರು ಅಲ್ಲೇ ಇದ್ದು ಆ ಕಾರ್ಯದ ಉಸ್ತುವಾರಿ ನೋಡಿಕೊಂಡರು. ಶ್ರೀಚಕ್ರ ಪ್ರತಿಷ್ಠಾಪನೆ ಉತ್ಸವದ ಕಡೆಯ ದಿನ ಮಹರ್ಷಿಗಳು ಭಕ್ತರ ಪರಿವಾರದೊಡನೆ ಬಂದು ದೇವಾಲಯದ ಮತ್ತು ಒಳಾಂಗಣದ ಬಾಗಿಲುಗಳನ್ನು ತೆರೆದು ಉದ್ಘಾಟನೆ ನಡೆಸಿಕೊಟ್ಟರು. ಅನಂತರ ನೇರವಾಗಿ ಗರ್ಭಗೃಹದೊಳಕ್ಕೆ ಹೋಗಿ ಶ್ರೀಚಕ್ರದ ಮೇಲೆ ತಮ್ಮ 2 ಕೈಗಳನ್ನೂ ಇಟ್ಟು ಸುಮಾರು 5 ನಿಮಿಷ ಧ್ಯಾನಾವಸ್ಥೆಯಲ್ಲಿದ್ದರು. ಜ್ಞಾನಿಯ ಆತ್ಮಶಕ್ತಿ ಚೈತನ್ಯ ಅದರೊಳಗೆ ಪ್ರವಹಿಸಿರಬೇಕು. ಅವರ ಹಿಂದೆಯೇ ಇದ್ದು ಇದನ್ನೆಲ್ಲ ಗಮನಿಸುತ್ತಿದ್ದ ನಾನು ದೇವಾಲಯದ ವಿಶೇಷವಾಗಿ ಶ್ರೀಚಕ್ರದ ಪ್ರತಿಷ್ಠಾಪನೆಯಲ್ಲಿ ಅವರಿಗಿದ್ದ ಗಾಢ ಆಸಕ್ತಿಯನ್ನು ಕಣ್ಣಾರೆ ಕಂಡೆ. ಇದು ನಡೆದ ನಂತರ ಒಮ್ಮೆ ಶ್ರೀಚಕ್ರದ ಪೂಜಾ ಸಮಾರಂಭ ಇತ್ತು. ಆ ದಿನ ಅವರು ಸಂಜೆಯ ಊಟಕ್ಕೂ ಹೋಗದೆ ಕಡೆಯವರೆಗೆ ಅಲ್ಲಿಯೇ ಉಳಿದರು. ಹತ್ತಿರದಲ್ಲಿದ್ದ ಒಬ್ಬ ಭಕ್ತರು ಈ ಪೂಜೆ ಕಾಲಕಾಲಕ್ಕೆ ನಡೆದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದರು. ಅದೇನೂ ನಿಜವೇ, ಆದರೆ ಕಾಲಕಾಲಕ್ಕೆ ನಡೆಯುವಂತೆ ನೋಡಿಕೊಳ್ಳುವವರು ಯಾರಿದ್ದಾರೆ ಎಂದು ಮಹರ್ಷಿ ಉತ್ತರಿಸಿದರು. ಇದನ್ನು ಗಮನಿಸಿದ್ದ ನಾನು ಭಗವಾನರ ದೇಹ ವಿಸರ್ಜನೆಯ ನಂತರ ಶ್ರೀಚಕ್ರ ಪೂಜೆಯನ್ನು ಪ್ರತಿ ತಿಂಗಳು 6 ಬಾರಿ ನಡೆಸುವಂತೆ ಆಶ್ರಮದ ಅಧಿಕಾರಿಗಳನ್ನು ಒತ್ತಾಯಿಸಿದೆ. ಈಗ ಅದು ನಡೆದುಕೊಂಡು ಬರುತ್ತಿದೆ. ಆತ್ಮಜ್ಞಾನಿಯೊಬ್ಬ ದೇವಾಲಯವೊಂದನ್ನು ನಿರ್ಮಿಸಿ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಅದನ್ನು ಪವಿತ್ರೀಕರಿಸಿ ಭಕ್ತರಿಗೆ ಬಿಟ್ಟು ಹೋದ ಈ ಸಂಗತಿ ಸಾಮಾನ್ಯವಾದದ್ದಲ್ಲ.
ಅವರ ಅಗಾಧ ಚೈತನ್ಯದಿಂದ ಅನುಗ್ರಹಗೊಂಡ ಈ ದೇವಾಲಯ ಒಂದು ಪರಮಶಕ್ತಿ ಕೇಂದ್ರ ಎಂದು ನನ್ನ ದೃಢ ಭಾವನೆಯಾಗಿದೆ.